ಬಳ್ಳಾರಿ ರಿಪಬ್ಲಿಕ್ ಅಂದ್ರೆ ಈಗೇನ್ ಮಾಡಿದ್ರಿ, ಗುಂಡನ್ ರಿಪಬ್ಲಿಕ್ ಮಾಡ್ಬಿಟ್ರಿ. ಗುಂಡುಗಳ ರಿಪಬ್ಲಿಕ್. ಈಗ ಅವಾಗ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಪಂಚಾಯತ್ ಎತ್ಕೊಂಡು ಪಾದಯಾತ್ರೆ ಎಲ್ಲ ಮಾಡಿದ್ರಿ. ಏನೋ ದೊಡ್ಡ ಸಾಧನೆ ಮಾಡ್ಬಿಡ್ತೀನಿ, ಒಳ್ಳೆ ಬಳ್ಳಾರಿನ, ಸಮೃದ್ಧ ಬಳ್ಳಾರಿನ ನಿರ್ಮಾಣ ಮಾಡ್ತೀನಿ ಅಂತ. ನಿಮ್ಗೆ ರಸ್ತೆ ಗುಂಡಿ ಮುಚ್ಚಾಕಿ ಹೋಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆ ಆದ್ರೂ ಸರಿ ಇರ್ಬೇಕಲ್ಲ. ಗುಂಡುಗಳಾರಿಸುವಂತ ಬಳ್ಳಾರಿಗೆ ನೀವು ತಂದಿಲ್ಸಿದ್ರೆ ಇವತ್ತು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ತೋರಿಸ್ತದೆ. ಈ ಕಾಂಗ್ರೆಸ್ ಸರ್ಕಾರದಿಂದ ಬಳ್ಳಾರಿಗೆ ಅಥವಾ ರಾಜ್ಯಕ್ಕೆ ಯಾವುದು ಒಳ್ಳೆಯದಂತೂ ಆಗಲ್ಲ. ರಾಜ್ಯದಲ್ಲಿ ಪೂರ್ತಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಒಂದ್ ಕಡೆ ಡ್ರಗ್ ಮಾಫಿಯಾ, ಇನ್ನೊಂದ್ ಕಡೆ ರೌಡಿಗಳ ಅವಳಿ, ಇವೆಲ್ಲದರ ಮಧ್ಯೆ ಇವತ್ತು ಹೊಸದಾಗಿ ಸೇರ್ಪಡೆ ಒಬ್ಬ MLA ಮನೆ ಮೇಲೆ ನುಗ್ಗಿ ಗನ್ಗಳು, ಪ್ರೈವೇಟ್ ಗನ್ಮ್ಯಾನ್ ಕರ್ಕೊಂಡ್ಬಂದು ಬುಲೆಟ್ ಹಾರಿಸಿರೋದು ಇತಿಹಾಸನೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ. ನಾನಂತೂ ನೋಡಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಬುಲೆಟ್ ಹಾರಿಸಿರುವಂತದ್ದು ಫಸ್ಟ್ ಟೈಮ್. ಇದು ಕಾಂಗ್ರೆಸ್ಗೆ ಹೆಂಗ್ ಬುಕ್ ಮಾಡ್ತೀರಾ ನೀವು? ಹೌ ಕ್ಯಾನ್ ಇಟ್ ಈಸ್ ಪಾಸಿಬಲ್? ಇಟ್ ಈಸ್ ರೈಟ್? ಕೊಲೆ ಮಾಡಿದವ್ರನ್ನ ಬಿಟ್ಬಿಟ್ಟು, ಇದುವರೆಗೂ ಕೊಲೆ ಮಾಡೋ ಪ್ರಯತ್ನ ಮಾಡಿದವ್ರ ಬಿಟ್ಬಿಟ್ಟು, ಯಾರು ಪ್ರಾಣ ಕಳ್ಕೊಳ್ಳುವಂತ ಸ್ಥಿತಿ ಬಂದಿತ್ತು ಅವ್ರ ಮೇಲೆ FIR ಮಾಡ್ತೀರಾ? ಇದು ಈ ರಾಜ್ಯದ ಕಾನೂನ. ಇದು ಶೇಮ್ ಟು ಕಾಂಗ್ರೆಸ್ ಪಾರ್ಟಿ. ಈ ತರ ನಡವಳಿಕೆಯಿಂದ ರಾಜ್ಯದ ಜನ ಈಗಾಗಲೇ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಬಹಳ ಬೇಗ ನಿಮ್ಮನ್ನ ಕಸದ ಬುಟ್ಟಿಗೆ ಎಸೆಯುವಂತ ಕಾಲ ಹತ್ರ ಬರ್ತಾ ಇದೆ. ಕಸದ ಬುಟ್ಟಿಗೆ ಎಸಿತಾರೆ ನೀವು, ಆ ಕಾಲ ಹತ್ರ ಬಂದ್ಬಿಟ್ಟಿದೆ. ಇದು ಕರ್ನಾಟಕದ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಕಾನೂನು ಸುವ್ಯವಸ್ಥೆಯಲ್ಲಿ ಅಂತ ಕೈಗನ್ನಡಿ. ಅದರಿಂದ ನಾನು ನಮ್ಮ ಛಲವಾದಿ ನಾರಾಯಣ ಸ್ವಾಮಿಗಳು ನಾವೆಲ್ಲ ಕೂಡ ಬಂದಿರೋವಂಥದ್ದು, ಇದು ನ್ಯಾಯಾಂಗ ತನಿಖೆ ಆಗ್ಬೇಕು, ಸಿಟ್ಟಿಂಗ್ ಜಡ್ಜ್ ಇಂದ ಆಗ್ಬೇಕು. ಇಲ್ಲ ಆಗಿಲ್ಲ ಅಂದ್ರೆ CBI ಕೊಡಿ, CBI ಕೊಡಿ. ಈ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ, ಸತ್ಯ ಶೋಧನೆ. ಏನ್ ಶೋಧನೆ ಮಾಡ್ತೀರಾ? ಅಲ್ಲಪ್ಪ, ಸತ್ಯ ಶೋಧನೆ ಎಲ್ಲ ವಿಡಿಯೋದಲ್ಲಿ ಎಲ್ಲ ಅವ್ರಿಗೆ ಎಲ್ಲ ಚಾನಲ್ ಅಲ್ಲೂ ತೋರಿಸ್ಬಿಟ್ಟಿದ್ದೀರ. ಹತ್ತಲ್ಲ 300 ಬಾರಿ ತೋರಿಸಿದಾರ. ಎಲ್ಲಾ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕ್ಬಿಟ್ಟಿದ್ದೀರ. ಪ್ರಪಂಚ ಎಲ್ಲ ನೋಡಿದೆ. ಅದೇನ ಹೇಳ್ತಾರಲ್ಲ, ಇದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಈಗ ಸತ್ಯ ಶೋಧನೆ ಮಾಡ್ತಾರಂತೆ. ಶೋಧನೆ ಮಾಡಕ್ಕೆ ಏನಾಯ್ತು? ಈಗ ಬಿಡಿ ಕಲ್ಲುಗಳು ಬಿದ್ದಾವ ಅಷ್ಟೇ. ಕಲ್ಲು, ಪೆಟ್ರೋಲ್, ಸಿಮೆಂಟ್, ಪೆಟ್ರೋಲ್ ಸುರ್ಕೊಂಡು ಬಂದಿದ್ರಲ್ಲ, ಇದು ಬೀರ್ ಬಾಟಲ್ಗಳಿಗೆ, ಅದು ಸಿಗ್ಬೋದು ಅಷ್ಟೇ. ಇನ್ನೇನು ಸತ್ಯನೂ ಸಿಗಲ್ಲ, ಶೋಧನೆ ಮಾಡಕ್ಕಾಗಲ್ಲ. ಅದರಲ್ಲಿ ಸುಳ್ಳು ಕೊಡಕ್ ಬಂದಿದ್ದಾರೆ ಅವರು. ಬಿಜೆಪಿ ಮೇಲೆ ಅಪಾದನೆ ಮಾಡಕ್ಕೆ, ಜನಾರ್ದನ್ ಮೇಲೆ ಅಪಾದನೆ ಮಾಡಕ್ಕೆ ಆ ಶೋಧನೆ, ಸತ್ಯ ಶೋಧನಾ ಸಮಿತಿ ಭಾರತ ಮಾಡ್ಕೊಳ್ಳಿ. ಆ ರಿಪೋರ್ಟ್ ಅಲ್ಲಿ ಇದೇ ಬರೋದು, ಇನ್ನೇನು ಬರಲ್ಲ. ಸುಳ್ಳು ಸತ್ಯ ಶೋಧನಾ ಸಮಿತಿ ಅಂತೀರಾ? ಸುಳ್ಳಲ್ಲ, ಅಪ್ಪಟ ಸುಳ್ಳು ಸತ್ಯ ಶೋಧನಾ ಸಮಿತಿ. ಅದರಲ್ಲಿ ನೋಡಿ, ಅವ್ರ ಬ್ಯಾನರ್ ಹಾಕಕ್ಕೆ ಹೋಗಿರ್ಲಿಲ್ಲ. ಜನಾರ್ದನ್ ರೆಡ್ಡಿನೇ ಕಾಲು ಕೆರ್ಕೊಂಡು ಬಂದ್ರು ಅಲ್ಲಿಗೆ. ಬರ್ತಿರ್ತಾರೆ ನೋಡಿ, ಬರದ್ ಮಾಡ್ಕೊಂಡಿದ್ರು. ಅಡ್ವಾನ್ಸ್ ಅದು. ಅಂದ್ರೆ ಪೊಲೀಸವ್ರಿಗೆ ಒಂದು ಡೈರೆಕ್ಷನ್, ನೀವ್ ಹೆಂಗೆ ಕೆಲಸ ಮಾಡ್ಬೇಕು ಅಂತ. ಇದು ಸತ್ಯ ಕಾಂಗ್ರೆಸ್ಸಿನ ಸತ್ಯ ಶೋಧನಾ ಸಮಿತಿ, ಅಪ್ಪಟ ಸುಳ್ಳು ಶೋಧನಾ ಸಮಿತಿ ಅದು. ಅದರಿಂದ ನಮ್ಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ನಾವು ಇದನ್ನ ಸಿಟ್ಟಿಂಗ್ ಜಡ್ಜ್ ಮುಖಾಂತರ, ಯಾಕಂದ್ರೆ ರಾಜ್ಯದ ಜನ, ದೇಶದ ಜನ ನಂಬಿಕೆ ಇಡುವಂತ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಸಿಟ್ಟಿಂಗ್ ಜಡ್ಜ್ಗೆ ಕೊಡಿ, ಇಲ್ಲ ನಾಳೆ ನಮ್ದು ಹೋರಾಟ ಇದೆ. ಈ ವಿಚಾರನೂ ಹೋರಾಟದಲ್ಲಿ ನಾವು ತೆಗೆದುಕೊಡ್ತಾ ಇದ್ದೀರಿ. ಬೆಂಗಳೂರಲ್ಲಿ ಕೋಗಿಲು ವಿಚಾರ ಮತ್ತು ಈ ವಿಚಾರ ಎರಡೂ ಮಾತಾಡ್ತೀವಿ. 100% ಡೌಟ್ ಇಲ್ದರ ಕೊಡ್ತೀವಿ. ಡೌಟ್ ಇಲ್ದಂಗೆ ಒಬ್ಬ ಶಾಸಕರ ಮೇಲೆ
ಅವ್ರನ್ನ ಕೊಲೆ ಮಾಡುವಂತ ಪ್ರಯತ್ನ ಮಾಡಿರೋದು ಅಕ್ಷಮ್ಯ ಅಪರಾಧ. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ಅದಕ್ಕೆ ಇದನ್ನ ನಾವು ಗವರ್ನರ್ಗೂ ಕೂಡ, ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನೇ ಘೋಷಣೆ ಮಾಡ್ತಾ ಇದ್ದೀನಿ, ಗವರ್ನರ್ಗೂ ಕೂಡ ಇದನ್ನ ಪತ್ರನ ನಾವು ಕೊಡ್ತೀರಿ. ಈ ತನಿಖೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಮಾಡಬೇಕು ಅಂತ ಹೇಳಿ ಗವರ್ನರ್ಗೂ ನಮ್ಮ ಪತ್ರವನ್ನು ಬರೀತೀವಿ. ಕೇಂದ್ರ ಗೃಹ ಇಲಾಖೆಗೆ ಭರತ್ ರೆಡ್ಡಿ ಆರೋಪಿ ಮಾಡಿದ್ದಾರೆ ಸರ್. ಅವ್ರು ಜನ ಕರ್ಕೊಂಡ್ಬಂದ್ರು ಅಂತ ಬರೆದಿದ್ದಾರೆ. ಹೋರಾಟ ನಡೆಸಿದ್ದು ಕರ್ತವ್ಯದಿಂದ ಡಿವೈಎಸ್ಪಿ ಅವರಿಗೆ ಹಾಗೂ ಪೊಲೀಸ್ ಗಲಾಟೆ ಆಗಿದೆ ಅಂತ ಬರೆದಿದ್ದಾರೆ. ಆಮೇಲೆ ಜನಾರ್ದನ್ ರೆಡ್ಡಿ ಹೆಸರು ಬರೆದಿದ್ದಾರೆ. ನಾರಾ ಭರತ್ ರೆಡ್ಡಿ ಓದ್ಲಾ? ಆಗ ನಾವು ಅಲ್ಲಿಯವರೆಗೆ ಪೊಲೀಸರು ಹೇಳಿರೋದು ಇಲ್ಲಿಂದ ಚೆದರಿ ಹೋಗುವಂತ ಎಚ್ಚರಿಕೆ ನೀಡಿದಾಗ್ಯೂ ಸಹ ಸಂಜೆ 7:30 ಗಂಟೆಗೆ ಸುಮಾರು ಸ್ಥಳಕ್ಕೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಹಾಗೂ ಶ್ರೀರಾಮುಲು ಮತ್ತು ಅವರ ಬೆಂಬಲಿಗರು ಸ್ಥಳಕ್ಕೆ ಬಂದಿದ್ದರು. ಅದೇ ಸಮಯಕ್ಕೆ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕರು ಸುಮಾರು 1000ಕ್ಕೂ ಹೆಚ್ಚು ಬೆಂಬಲಿಗರಂತೆ SC ಸರ್ಕಲ್ ಕಡೆಯಿಂದ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಬಂದರು. ಅವರ ಮನೆ ಹತ್ತಿರ ಬಂದಿದ್ರು. ಭರತ್ ರೆಡ್ಡಿ ಅವರ ಹೆಸರಿಲ್ಲ. ಇನ್ಫಾರ್ಮೇಶನ್, ಪೊಲೀಸ್ ಇನ್ಫಾರ್ಮೇಶನ್ ಇವಾಗ ಸರ್ಕಾರ ಯಾರು ಮಾಡಿದ್ರು ಅಂತ ಹೇಳಿ ಅದೇ ಆಟೋದಲ್ಲಿ ನೋಡಿದೆ ನಾನು. ಆಟೋದಲ್ಲಿ ಇದೆಲ್ಲ ಬಾಂಬ್ಗಳು ತರ ಏನು ಮಾಡ್ಕೊಂಡು ಬಂದಿದ್ರೆ ಪೆಟ್ರೋಲ್ ಬಾಂಬ್ಗಳೆಲ್ಲ ಅದನ್ನ ಪೊಲೀಸರು ಓಡಿಸಿರೋದು, ಆ ಆಟೋ ಓಡ್ತಾ ಇರೋದು ಅದನ್ನ ನೋಡಿದ್ದೀನಿ. ಅದು ಇದೆ ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ ಇಂಟೆಲಿಜೆನ್ಸ್ ಬೇಲೂರ್ ಅಲ್ಲ ರೀ. ಈ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ. ಸತ್ತೋಗಿದೆ. ಅದಿದ್ದಿದ್ರೆ 1000 ಜನ ನಡ್ಕೊಂಡ್ ಬರೋವರ್ಗು ಯಾರ ಸುಮ್ಮನೆ ಇರ್ತಾರಂದ್ರೆ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 1 ಕಿಲೋಮೀಟರ್ ಆಗಲ್ವಾ? 1 ಕಿಲೋಮೀಟರ್ ಬರ್ಬೇಕಾದ್ರೆ ಇಂಟೆಲಿಜೆನ್ಸ್ ಇದ್ರೆ ರಿಸರ್ವ್ ವ್ಯಾನ್ ಬರಕ್ಕೆ ಎಷ್ಟು ಇಲ್ಲೇ ಇರ್ತದಲ್ಲ. ರಿಸರ್ವ್ ಬಳ್ಳಾರಿಗೆ ಒಂದು 50-60 ರಿಸರ್ವ್ ವ್ಯಾನ್ ಇರ್ತಾವ. ಅದು ಬೇಡ, ಪೊಲೀಸರು ಎಸ್ಕಾರ್ಟ್ ಆಗಿ ಅದೇ ಡಿವೈಎಸ್ಪಿ ಅಂತಾನೆ ಹಾಕಿದ್ದಾರೆ. ಸರಿ, ಕಾಂಗ್ರೆಸ್ನವರು ಆರೋಪ ಮಾಡ್ತಕ್ಕಂಥದ್ದು ನಿಮ್ಮ ಬಿಜೆಪಿ ನಾಯಕರ ಮೇಲೆ ಆರೋಪ ಮಾಡ್ತಾರೆ. ಜನವರಿ 3ಕ್ಕೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಇತ್ತು, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದನ್ನ ತಿಳಿಸಿಕೊಳ್ಳಾರದೆ ಇದು ಅವರು ಪ್ರೀ ಪ್ಲಾನ್ ಮಾಡಿ. ನಾವು ರಾಮನ ಭಕ್ತರು, ರಾಮಾಯಣ ಬರೆದವರು ವಾಲ್ಮೀಕಿಯವರು. ವಾಲ್ಮೀಕಿ ಜಯಂತಿನ ನಮ್ಮ ಶ್ರೀರಾಮುಲು ಅವರು ಹೇಳಿದ್ಮೇಲೆ ಅದಕ್ಕೆ ನಾವು ರಜಾ ಘೋಷಣೆ ಮಾಡಿದ್ದೀರಿ. ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿ ಇಟ್ಟಿದ್ದಾರೆ. ವಿಧಾನಸೌಧದಲ್ಲಿ ವಾಲ್ಮೀಕಿ ಪುತ್ಥಳಿಕೆ ಇದೆ. ನಮ್ಮ ಬಗ್ಗೆ ಯಾರು ಮತ್ತೆ ರಿಸರ್ವೇಶನ್ ಎಷ್ಟಿದ್ದು 3% ಇದ್ದಿಂದ 7% ಎಷ್ಟು ಜನಾಂಗಕ್ಕೆ ರಿಸರ್ವ್ ಮಾಡಿದ್ದು ಯಾರು? ದಟ್ ಇಸ್ ಬಿಜೆಪಿ, ಬಸವರಾಜ ಬೊಮ್ಮಾಯಿ ಅವರು. ನಾನೇ ತಗೊಂಡು ಲೆಟರ್ನ ಸ್ವಾಮೀಜಿ ಅವ್ರು ಕೊಟ್ಟೆ. ನಾನು ಉಪವಾಸ ಸಂತೆ ಕೂತ್ಕೊಂಡು ನಾನೇ ತಗೊಂಡು ಕ್ಯಾಬಿನೆಟ್ ಡಿಸಿಷನ್ ನ ಮುಖ್ಯಮಂತ್ರಿ ಆದೇಶ ನಾನೇ ತಗೊಂಡೋಗಿ ಕೊಟ್ಟೆ. ನಾನೇ ತಗೊಂಡೋಗಿ ಕೊಟ್ಟು ಅವ್ರಿಗೆ ಕುಡಿಯಕ್ಕೆ ಜ್ಯೂಸ್ ಕೊಟ್ಟೆ. ಅವ್ರದ್ದು ಶ್ರೀರಾಮುಲು ಅವರು ನಾವು ಎಲ್ಲ ಇದ್ರಿ. ನಮ್ಗೆ ನೋಡಿ, ಅವರು ರಾಮನ್ ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ರಾಮನ ಹೆಸರು ಕೇಳಿದ್ರೆ ಈಗ ಅದು ವಿರೋಧ ಮಾಡ್ತಾ ಇದ್ದಾರೆ. ವಾಲ್ಮೀಕಿಯ ಆರಾಧ್ಯ ದೇವ ರಾಮ. ರಾಮಾಯಣವನ್ನ ಪರಿಚಯ ಮಾಡಿಕೊಟ್ಟಿದ್ದು ವಾಲ್ಮೀಕಿ ಅವರು. ನಮ್ಗೆ ಆರಾಧ್ಯ ದೇವ್ರು, ಅವ್ರಿಬ್ರು ಆರಾಧ್ಯ ದೇವ್ರೆ. ಕಾಂಗ್ರೆಸ್ ಅವ್ರಿಗೆ ಈ ಕೇಸರಿ ಕಂಡ್ರೇನೆ ಆಗಲ್ಲ, ಇನ್ ವಾಲ್ಮೀಕಿ ಕಂಡ್ರೆ ಆಗುತ್ತೆ ಅವ್ರಿಗೆ. ವಾಲ್ಮೀಕಿ ನುಡಿಯನ್ನ ಮೋದಿಜಿ ಓಪನ್ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ನೋಡಿ ಅಂತಾರಾಷ್ಟ್ರೀಯ ಹೆಸರಲ್ಲಿ ನಾಳೆ ಅದು ಹೋಗಿಲ್ಲ, ನಿಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಸರ್ ಪ್ರತಿಭಟನೆಗೆ. ಪೊಲೀಸರು ಕಾಂಗ್ರೆಸ್ ಅವರು ತಾನೇ ಇರೋದು. ಬೇರೆ ಎಲ್ಲಿ ಡಿಸೈಡ್ ಆಗಿದ್ದು ನಾವಂತೂ ಮಾಡ್ತೀವಿ. ಅದೇ ಜಾಗದಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ಅಲ್ಲೇ ಪಕ್ಷದ ಕಾರ್ಯಕರ್ತರ ಸಂದೇಶವನ್ನು ದೇಶದಲ್ಲಿ ನಂಬರ್ 1 ಪಾರ್ಟಿ ಕಾಂಗ್ರೆಸ್ ಅವರು ಇರೋದು 3 ಕಡೆ 3 ನಾಮ. ಈ ಸರಿ ಚುನಾವಣೆ ನಡೆದ್ರೆ 3 ಇರಲ್ಲ.
ಅದರಿಂದ ಭಯ ಅವಶ್ಯಕತೆ ಇಲ್ಲ ನಮ್ಮ ಕಾರ್ಯಕರ್ತರು. ಸರ್ ಈಗ SP ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್, ಒಂದ್ ದಿವಸ ಸರಿ ಆಗಿಲ್ಲ ಅವ್ರ ಅಧಿಕಾರ ಸ್ವೀಕಾರ ಮಾಡಿ. SP ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಕಾರಣ ಆಗಿದೆ. ಸಸ್ಪೆಂಡ್ ಯಾರಾಗಬೇಕಾಗಿತ್ತು? ಹೋಮ್ ಮಿನಿಸ್ಟರ್ ಆಗ್ಬೇಕಾಗಿತ್ತು. ಅವ್ರ ತಾನೇ ತಪ್ಪು ಮಾಡಿದ್ರು. ಈಗ ನಾನು 10 ವರ್ಷದಿಂದಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ. 10 ವರ್ಷದಿಂದಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ. ಈಗ SP ಬಂದ್ಬಿಟ್ಟು 4 ಅವರ್ ಮುಂಚೆ ಚಾರ್ಜ್ ತಗೊಂಡು ಅವ್ನ ರಿವ್ಯೂ ಮೀಟಿಂಗ್ ಮಾಡ್ಬೇಕು. ಎಲ್ಲ ಅಧಿಕಾರಿಗಳನ್ನ, ಯಾರು ರೌಡಿಗಳಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ಟೆರರಿಸ್ಟ್, ಇವೆಲ್ಲ ಡೀಟೇಲ್ ತಗೊಂಡು ಅವ್ನಿಗೆ ಐಡಿಯಾ ಬರ್ಬೇಕು ಎಲ್ಲ ತಾಲೂಕು. ಅದೇನು ಬರಲೇ ಇಲ್ಲ. ಬಂದು 4 ಗಂಟೆಗೆ ಈ ಗಲಾಟೆ ಆಗಿದೆ. ಗಲಾಟೆ ಆಗಿದೆ. ನೀವು ಅವ್ರನ್ನ ಇಲ್ಲಿ ಟಾರ್ಗೆಟ್ ಯಾರಾಗಬೇಕಾಗಿತ್ತು? ಇಲ್ಲಿ ಆ ಅಪರಾಧಿಗಳನ್ನ ಸೇಫ್ ಮಾಡಕ್ಕೋಸ್ಕರ ಡೈವರ್ಟ್ ಮಾಡೋದು ಅಷ್ಟೇ ಇದೆ. ಇವತ್ತು ಪಾಪ ಬೇಜಾರಾಗಿ ಆ ಮನುಷ್ಯ ಯಾವ್ದೋ ಫ್ರೆಂಡ್ಸ್ ಮನೇಲಿ ಸೇರ್ಕೊಂಡಿದ್ದಾರಂತ. ಏನಾಗಿದೆ ಅಂತ ಗೊತ್ತಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲ, ನನ್ಗೂ ಆದ್ರೆ ಈಚೆ ಬರ್ತಾ ಇಲ್ಲ. ನಾನು ನೋಡ್ದೆ ಅವ್ರ ತಂದೆಯವರು ಕೊಟ್ಟಿರೋದು. ಕೆಲವ್ರು ಹೇಳ್ತಾರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂತಾರೆ, ಕೆಲವರು ಬೇರೆ ವಾಮಿಟ್ ಆಗಿ ಇದೆಲ್ಲ ಆಗಿದೆ ಅಂತ. ಇನ್ನೇ ಕೆಲವರು ಅಲ್ಲ ಹತ್ತಿರದ ನಮಗೂ ಪರಿಚಯ ಅಲ್ಲ. ಅಂದ್ರೆ ಯಾಕೆ ಇದಾಯ್ತು? ಈಗ ಒಬ್ಬ ಅಧಿಕಾರಿಗಳು ಈ ತರ ಮಾನಸಿಕ ಕಿರುಕುಳ ಕೊಡೋದ್ರಿಂದ ಏನ್ ಸಾಧನೆ ಮಾಡಕ್ ಹೋಗಿ? ರಾಯಚೂರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸತ್ತೋದ. ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಧಿಕಾರಿ ಸೂಸೈಡ್ ಮಾಡ್ಕೊಂಡು ಸತ್ತ. 12 ಜನ ಈ ಕಾಂಗ್ರೆಸ್ ಬಂದ್ಮೇಲೆ 12 ಜನ ಅಧಿಕಾರಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅವ್ರು ಯಾರೋ ಸಿದ್ದರಾಮಯ್ಯ ಅವ್ರು ಕಪ್ಪಳ ಕೊಡಲಿಕ್ಕೆ ಹೋಗಿದ್ದಲ್ಲ ಒಬ್ಬ SP-ಗೆ ಅಡಿಷನಲ್ SP-ಗೆ ರಾಜೀನಾಮೆ ಅವನ ಕಾಲ್ ಹಿಡಿದು ತಿರ್ಗಾ ಸೇರಿಸ್ಕೊಂಡು. ಅಂದ್ರೆ ಇವ್ರು ಮಾಡಲ್ಲ. ಹಿಂಗೆ ಡೈವರ್ಟ್ ಮಾಡಕ್ಕೋಸ್ಕರ, ವಿಷಯಾಂತರ ಮಾಡಕ್ಕೋಸ್ಕರ SP-ನ ಸಸ್ಪೆಂಡ್ ಮಾಡಿದ್ದಾರೆ. ಮಾಡಿರೋದು ಸರಿಯಲ್ಲ. ಯಾರು ಅವತ್ತಿಂದ ಈ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅವ್ರ ಮೇಲೆ ಏನು ಕ್ರಮ ಇಲ್ಲ. ಈ ಪ್ರಶ್ನೆ ನೋಡಿದ್ರೆ 150 ಬ್ಯಾನ್ ಸಣ್ಣ ಒಂದು ಇನ್ಸಿಡೆಂಟ್. ಹಿಂದೆ ಕೂಡ ವಾಲ್ಮೀಕಿ ಬ್ಯಾನ್ ಈಗ ನೀವು ಯಾರೋ ಬ್ಯಾನರ್ ಯಾಕೆ ಹಾಕ್ತಿದ್ದಾರೆ? ಈಗ 2000 ನಿನ್ನೆ ಪಾಲಿಕೆ ಕೇಳಿದ್ರೆ 2,500 ಪಾಲು ಇದಾಕಿದ್ದಾರೆ. ಜನ ಓಡಾಡೋಕ್ಕೂ ಜಾಗಕ್ಕೆ ಬ್ಯಾನರ್ ಹಾಕ್ತಿದ್ದಾರೆ. ಹಿಂಗೆ ಒಂದು ಪರ್ಮಿಷನ್ ತಗೊಂಡಿಲ್ಲ. ಈಗ ಅದು ಖಾಸಗಿ ಗನ್ಮ್ಯಾನ್ ಅಂತ ಈಗ ಆ ಗನ್ಮ್ಯಾನ್ ಅಷ್ಟೇ ಶಿಕ್ಷೆ ಇಟ್ಕೊಂಡಂತ ವ್ಯಕ್ತಿ ಯಾರು ಇಟ್ಕೊಂಡಿದ್ದಾರೆ, ಯಾರು ಸಂಬಳ ಕೊಡ್ತಾ ಇದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಯಾರು ಬೆಂಬಲಿಗರು, ಯಾರು ಚುನಾವಣೆ, ಅವ್ನು ಯಾಕೆ ಅಷ್ಟು ದೇವಿ ಬಂದು ಬುಲೆಟ್ ಹಾಕ್ತಾನೆ? ಅದು ಒಂದೇ ಬುಲೆಟ್ ಆರಿಲ್ಲ, 5-6 ಬುಲೆಟ್ಗಳು ಆರಿದೆ. ಅವರೆಲ್ಲ ಯಾರು? ಕಾನೂನಲ್ಲಿ ಅವಕಾಶ ಇದೆ. ಇಲ್ಲ ಅವಕಾಶ ಯಾವ್ದ್ರಲ್ಲಿ ಹೈರ್ ಮಾಡಿದವರಿಗೆ ಪನಿಷ್ಮೆಂಟ್ ಕಾನೂನಲ್ಲಿ ಅವಕಾಶ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.